ತಂಗಿಯ ಮಾನಭಂಗದ ಸೇಡು, ತನ್ನ ರಾಕ್ಷಸ ಬಲದ ಸೋಲಿನ ಪ್ರತೀಕಾರವು, ಹಾಗೆಯೇ ಜನಸ್ಥಾನದ ತನ್ನ ಅಧಿಕಾರ ಹರಣದ ಮೊಯ್ಯು ತನ್ನ ಅಂತರಂಗದ ಬಯಕೆಯ ಪೂರ್ಣತೆಗಾಗಿಯೇ ಹೊಂದಿ ಬಂದಿರುವುದನ್ನು ಎಣಿಸಿಕೊಂಡ ದಶಗ್ರೀವನು ಶೂರ್ಪನಖೆಯ ಮಾತಿನ ಉರುಳಿನಲ್ಲಿ ತಾನಾಗಿ ಸಿಕ್ಕಿಕೊಂಡನು. ಅಂತೆಯೇ ಆಕೆಗೆ ಭರವಸೆಯನ್ನಿತ್ತು ಸಮಾಧಾನಪಡಿಸಿ ರಹಸ್ಯವಾಗಿ ಔಷಧೋಪಚಾರಗಳು ನಡೆಯುವಂತೆ ವ್ಯವಸ್ಥೆ ಮಾಡಿ ಕಳುಹಿಸಿಕೊಟ್ಟನು. ಆಕಂಪನ ಹಾಗೂ ಶೂರ್ಪನಖೆಯರು ಪ್ರತ್ಯೇಕವಾಗಿ ಸೀತೆಯ ಕುರಿತು ಮಾಡಿರುವ ವರ್ಣನೆಯನ್ನು ರಾವಣನು ಮತ್ತೊಮ್ಮೆ ನೆನಪು ಮಾಡಿಕೊಂಡನು. ಅದನ್ನು ಸ್ಮರಿಸಿದಂತೆಲ್ಲ ತನ್ನನ್ನೇ ತಾನು ಮರೆತನು. ಶೂರ್ಪನಖೆಯ ನಾಸಾಛೇದನದ ವೃತ್ತಾಂತವನ್ನು ಆಕಂಪನನು ಹೇಳದೇ ಉಳಿದುದನ್ನು ವಿಮರ್ಶಿಸಿಕೊಳ್ಳುವಷ್ಟು ದಶಶಿರನಿಗೆ ತಾಳ್ಮೆಯೇ ಇರಲಿಲ್ಲ. ತನ್ನ ಬಗೆಗಣ್ಣಿನಿಂದ ಕಂಡ ಸೀತೆಯನ್ನೇ ಕುರಿತು ಚಿಂತಿಸುತ್ತಾ ತಾನು ಇಷ್ಟೂ ಕಾಲ ಹರಣ ಮಾಡಿದ್ದು ಸರಿಯಾಗಲಿಲ್ಲವೆಂದು ಮನಗಂಡನು. ಪ್ರಾಜ್ಞನೂ ಹಿತೈಷಿಯೂ ಆದ ಆಕಂಪನನು ಸರಿಯಾದ ದಾರಿಯನ್ನೇ ಸೂಚಿಸಿದರೂ ರಾಮನಿಗೆ ಭೀತನಾದ ಮಾರೀಚನು ತನ್ನನ್ನು ತಡೆದು ಕಾರ್ಯವನ್ನು ಪೂರೈಸಲು ವಿಘ್ನಕಾರಿಯಾದನೆಂದು ಒಳಗೊಳಗೆ ಮರುಗಿದನು. ಪ್ರಹಸ್ತಾದಿ ಮಂತ್ರಿಗಳು ಸೀತಾಪಹಾರವನ್ನು ಮಾಡುವ ಕುರಿತು ಆಕ್ಷೇಪಿಸಲಿಲ್ಲ. ವಿಭೀಷಣನು ಇಂದ್ರಜಿತುವು ಈ ಕುರಿತು ತಿಳಿದೇ ಇಲ್ಲ. ತಾಯಿ ಕೈಕಸೆಯು ಪ್ರತಿಕಾರವಿದೆಂದು ಆಕ್ಷೇಪಿಸಲಾರಳು. ಮಂಡೋದರಿಯು ಕಾರ್ಯವಿದನ್ನು ವಿರೋಧಿಸಿದರೂ ಕಾರ್ಯವು ಪೂರೈಸಲ್ಪಟ್ಟ ಮೇಲೆ ಮಾತಾಡಲಾರಳು. ಕೆಲಸವಿದನ್ನು ಸಾಧಿಸದ ಮೇಲೆ 1-3 ಉದ್ದೇಶಗಳನ್ನು ಪೂರೈಸಿಕೊಳ್ಳುವ ಈ ಹಂಚಿಕೆಯು ಲಂಕೆಯ ಸರ್ವಜನರಿಂದಲೂ ಮಾನಿಸಲ್ಪಡದಿರಲಾರದು. ಪ್ರಪ್ರಥಮವಾಗಿ ಯಾರಿಂದ ಈ ಕಾರ್ಯವು ನಿಷೇಧಿಸಲ್ಪಟ್ಟಿತೋ ಆ ಮಾರೀಚನಿಂದಲೇ ಕಾರ್ಯವಿದನ್ನು ಸಂಪೂರ್ಣವಾಗಿ ಸಾಧಿಸುವಂತೆ ಮಾಡಿದರೆ ತನ್ನ ಪ್ರತಿಷ್ಠೆಯು ಮತ್ತಷ್ಟು ಹೆಚ್ಚಬಹುದೆಂದು ತನ್ನಲ್ಲೇ ತಾನೇ ನಿರ್ಣಯಿಸಿಕೊಂಡ ದಾನವ ಸಮ್ರಾಟನು ಯಾರಿಗೂ ಏನೂ ಹೇಳದೆ ವಿಮಾನವನ್ನಡರಿ ಮಾರೀಚನ ಆಶ್ರಮಕ್ಕೆ ನಡೆದನು. ಅಕಾಲದಲ್ಲಿ ಅತ್ಯಂತ ಅವಸರದಿಂದಲೇ ಬಂದ ರಾವಣನ ಕುರಿತು ಮಾರೀಚನು ಆಶ್ಚರ್ಯಚಕಿತನಾದನು. ಆದರೆ ದಶಮುಖನ ಮುಖಾವಲೋಕನದಿಂದಲೇ ಆಗಮನದ ಉದ್ದೇಶವನ್ನು ತರ್ಕಿಸಿಕೊಳ್ಳಬಹುದಾಗಿದ್ದುದರಿಂದ ಮಾರೀಚನು ಒಮ್ಮೆ ತೀರ ನೊಂದು ಹೋದನು. ಪದ್ಧತಿಯಂತೆ ಸಾರ್ವಭೌಮನನ್ನು ಸತ್ಕರಿಸಿ ಕುಳ್ಳಿರಿಸಿಕೊಂಡು ಅವನು ಮತ್ತೆ ಮೌನವನ್ನೇ ಧರಿಸಿದನು. ಮಾರೀಚನೇ ತಾನು ಬಂದಿರುವ ಕಾರಣದ ಕುರಿತು ವಿಚಾರಿಸಲಿ ಎಂದು ರಾವಣನು ಯೋಚಿಸುತ್ತಿದ್ದಂತೆಯೇ ಬಂದವನೇ ಬಂದ ಕೆಲಸದ ಕುರಿತು ಹೇಳಲಿ ಎಂದು ಮಾರೀಚನು ಸುಮ್ಮನಿದ್ದನು. ಕ್ಷಣಕಾಲ ಇಬ್ಬರೂ ಮಾತಾಡದೆ ಮೌನದಿಂದಲೇ ಒಬ್ಬರನ್ನೊಬ್ಬರೂ ನೋಡಿಕೊಂಡರು ಮಾತ್ರ. ಮತ್ತು ಮಾರೀಚನು ಮೌನಿಯೇ ಆಗಿದ್ದುದರಿಂದ ಕೊನೆಗೂ ರಾವಣನೇ ನಿರುಪಾಯನಾಗಿ ತನ್ನ ಕಾರ್ಯವನ್ನು ಮಾರೀಚನಲ್ಲಿ ಭಿನ್ನಯಿಸಿಕೊಳ್ಳಬೇಕಾಯಿತು. ಮಾರೀಚನು ನಿಶ್ಶಬ್ದವಾಗಿ ಎಲ್ಲವನ್ನೂ ಕೇಳಿದನೇ ಹೊರತು ಯಾವ ಮರುಮಾತನ್ನೂ ಆಡಲಿಲ್ಲ. ಅಷ್ಟರಿಂದಲೇ ದಶಗ್ರೀವನಿಗೊಮ್ಮೆ ಏನೇನೋ ಆಯಿತು. ಆದರೂ ಕಾರ್ಯಸಾಧನೆಗಾಗಿ ಅವನು, ಮಾವ, ನನ್ನ ತಂಗಿಯಾದ ಶೂರ್ಪನಖೆಯ ಮಾನಭಂಗವು ಕೇವಲ ಸಣ್ಣ ಕೆಲಸವೇ? ಆಕೆಯು ಸಮಗ್ರ ದಾನವ ಸಾಮ್ರಾಜ್ಯದ ನಿರ್ಮಾತ್ರವೆನ್ನಿಸಿದ ಲಂಕೇಶ್ವರನ ಸಹಭವೇ ಅಲ್ಲವೇ? ವಿಚಾರ ಮಾಡು. ಸಾಮಾನ್ಯನಾದ ನನ್ನ ತಂಗಿಯಾಗಿದ್ದರೆ ಆ ಮಾತು ಬೇರೆ ಇತ್ತು. ನಿಕೃಷ್ಟನಾದ ಮಾನವ ಬಾಲಕನೊಬ್ಬನು ದೈತ್ಯ ಸಾಮ್ರಾಟನ ಮೂಗನ್ನು ಇನ್ನು ಪ್ರತ್ಯೇಕವಾಗಿ ಕೊಯ್ಯಬೇಕೇ? ಗಾಯವು ಅವಳಿಗಾದರೂ ನೋವು ಲಂಕಾಧಿಪತಿಗಲ್ಲವೇ? ಈ ದಶಮುಖನಾದರೂ ದೈತ್ಯ ಕುಲಕೋಟಿಯ ಮುಖವೇ ಆಗಿರುವನಲ್ವೇ? ಆದುದರಿಂದ ಇದು ನಮ್ಮೆಲ್ಲರ ಮರ್ಯಾದೆಯ ಪ್ರಶ್ನೆ. ಒಬ್ಬ ಶೂರ್ಪನಖೆಯ ನಾಸಾಚ್ಛೇದನವಾದುದಲ್ಲ. ಇಂದು ನಮ್ಮ ರಾಕ್ಷಸ ಕುಲದ ಮಾನವೇ ಘಾತಿಸಲ್ಪಟ್ಟಿದ್ದು. ಈ ಕುರಿತು ಚೆನ್ನಾಗಿ ವಿಚಾರ ಮಾಡಿಯೇ ನಮ್ಮ ಖರಾಸುರನು ಆ ರಾಮನೊಂದಿಗೆ ಯುದ್ಧ ಹೂಡಿದನು. ಧನುಜಾನ್ವಯದ ಮಾನಖಂಡನೆಯೇ ಈ ರೀತಿ ನಡೆದಾಗ ಅವನು ಅಲ್ಲಿದ್ದು ಹೀಗಾದುದರಿಂದ ಈ ಅಪಮಾನವನ್ನು ಸಹಿಸಲಾರದೆ ಪ್ರತೀಕಾರಕ್ಕಾಗಿ ಆ ರಾಮನೊಂದಿಗೆ ಮಾರ್ಮಲೆತು ಸೆಣೆಸಿ ಸಕಲ ಸೈನ್ಯದೊಂದಿಗೆ ಪ್ರಾಣಬಿಟ್ಟನು. ಅವನೇ ಆರಂಭಿಸಿದ ಕೆಲಸವನ್ನು ಮುಂದುವರಿಸದೆ ಬಿಡುವುದು ನಮಗೆ ಗೌರವವಲ್ಲ. ನಮಗಾಗಿ ನಮ್ಮ ವಂಶದ ಮರ್ಯಾದೆಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಸೆಣೆಸಿ ಪ್ರಾಣಾರ್ಪಣೆ ಮಾಡಿದ ಬಳಿಕವೂ ನಾವು ಸುಮ್ಮನಿದ್ದರೆ ನಮ್ಮ ರಾಜತ್ವಕ್ಕೆ ಏನು ಬೆಲೆ ಇದೆ? ನಮ್ಮವರು ನನ್ನನ್ನು ಸಮ್ರಾಟನೆಂದು ಎಂತೂ ಗೌರವಿಸಬಲ್ಲರು? ಅಥವಾ ಆ ಸೇಡನ್ನು ತೀರಿಸಿಕೊಳ್ಳದ ನನ್ನನ್ನು ನಮ್ಮವರು ಹಾಗೆ ಗೌರವಿಸುವುದಾದರೂ ಯಾಕೆ? ರಾವಣರಿಗೆ ಶೂರ್ಪನಖೆಯ ಮಾನಭಂಗವೇ ಕಾರಣವಾಗಿ ಜನಸ್ಥಾನದಲ್ಲಿ ವೈರವು ಪ್ರಾಪ್ತಿಸಿ ಖರಾಸುರನ ಮೂಲಕ ಕಲಹವೇ ಆರಂಭವಾಗಿದೆ. ಮೇಲಾಗಿ ನಮ್ಮ ಸಾಮ್ರಾಜ್ಯದ ಒಂದಂಶವಾದರೂ ಜನಸ್ಥಾನವು ಕೈಬಿಟ್ಟು ಹೋಯಿತು.
ಇನ್ನು ಆಲೋಚಿಸುತ್ತಾ ಕುಳಿತಿರುವುದೇ ಈಗಲೇ ಕಾಲವು ಮೀರಿ ಹೋಯಿತು. ಆದುದರಿಂದ ಯಾವ ಆಕ್ಷೇಪ ವಿಕ್ಷೇಪಗಳಿಗೂ ಇಲ್ಲಿ ಎಡೆಯಿಲ್ಲ. ಆಕಂಪನನಿಂದ ಸೂಚಿತವಾದ ರಾಜನೀತಿ ಅದರಂತೆ ಸೀತಾಪಹಾರದ ಮೂಲಕ ಶೂರ್ಪನಖೆಯ ಸೇಡನ್ನು ತೀರಿಸಿ ಅದರಿಂದಲೇ ನಿರ್ವೀರ್ಯನಾಗಲುಳ್ಳ ರಾಮನನ್ನು ಅವನ ತಮ್ಮನೊಂದಿಗೆ ಧ್ವಂಸ ಮಾಡಿ ಖರಾದಿಗಳ ಸಂಹಾರದ ಪ್ರತಿಕಾರವನ್ನು ಪೂರೈಸುವುದೇ ದಾನವ ಸಮ್ರಾಟನ ಕರ್ತವ್ಯವಾಗಿದೆ, ಅಂತೆಯೇ ನಿರ್ಧಾರವೂ ಆಗಿದೆ ಎಂದು ಪೌರುಷದಿಂದಲೇ ನುಡಿದನು. ಮಾರೀಚನು ರಾವಣನ ಎಲ್ಲ ಮಾತುಗಳನ್ನು ಕೇಳಿದನು. ಕೇಳಿ ಏನನ್ನೂ ಆಡಲಾರದಾದನು. ರಾವಣನ ಆಂತರ್ಯವನ್ನು ಅವನೆಷ್ಟು ರಾಜಕೀಯದ ಸೋಗಿನಿಂದ ಮುಚ್ಚಿಡಲು ಪ್ರಯತ್ನಿಸಿದರೂ ಅದು ಮಾರೀಚನಿಗೆ ಪೂರ್ಣವಾಗಿ ಅರ್ಥವಾಗುತ್ತಿತ್ತು. ಬೇಕಾದಷ್ಟು ನೀತಿಯನ್ನು ಈ ಮೊದಲೇ ಬೋಧಿಸಿಯೂ ಆಗಿದ್ದಿತ್ತು. ಆದರೇನು, ಸ್ತ್ರೀ ವ್ಯಾಮೋಹವೇ ಪ್ರಮುಖವಾದ ಈ ವ್ಯವಹಾರದಲ್ಲಿ ತನ್ನದೇನು ಕೆಲಸವೆಂದು ಒಮ್ಮೆ ಮಾರೀಚನು ಸುಮ್ಮನೆ ಇದ್ದು ಬಿಟ್ಟನು. ಆದರೂ ಮುಂದೆ ಒದಗಬಹುದಾದ ಅನರ್ಥವನ್ನು ತರ್ಕಿಸಿಕೊಂಡು ಕಣ್ಣೀರುಗರೆದು ಮಾರೀಚನು ಮತ್ತೊಮ್ಮೆ ರಾವಣನಿಗೆ ಹಿತೋಪದೇಶವನ್ನು ಮಾಡಿದನು. ಅದರ ಪರಿಣಾಮವಾಗಿ ರಾವಣನಿಗೆ ಮತ್ತೆ ಬಂದುದು ಸಿಟ್ಟೆ. ಅಂತೆಯೇ ಕ್ರುದ್ಧನಾದ ದಶಗ್ರೀವನು ಲಂಕೇಶ್ವರನಾದ ಈ ದಶಕಂದರನು ಹೆರವರ ಉಪದೇಶವನ್ನು ಕೇಳಲು ಇಲ್ಲಿ ಬಂದಿಲ್ಲ. ಸಮ್ರಾಟನ ಗೌರವವನ್ನು ಕಳೆಯುವ ಯಾವ ಉಪದೇಶವೂ ವಿಹಿತವಲ್ಲ, ಅಗತ್ಯವೂ ಇಲ್ಲ. ಪರ್ಯಾಯವಾಗಿ ಅದೇ ರಾಜದ್ರೋಹಕ್ಕೆ ಕಾರಣವು. ನಮ್ಮಾಜ್ಞೆಯಂತೆ ನಮ್ಮೀ ಕಾರ್ಯದಲ್ಲಿ ಸಹಕರಿಸುವಂತಿದ್ದರೆ ಮಾತ್ರ ದಶಕಂಠನ ಮಾವನಾಗಿರಬಹುದು. ತಪ್ಪಿದರೆ ಮಾವನಾದರೇನು, ಮಾರೀಚನಾದರೇನು, ಮುನಿಯೇ ಆದರೂ ಏನು, ದಾನವರರಸನ ಕಾರ್ಯಸಾಧನೆಗೆ ಅಪ್ರಯೋಜಕವಾದ ಯಾವುದೇ ಆಗಲಿ ಅಥವಾ ಯಾರೇ ಆಗಲಿ ಇದ್ದು ಉಪಯೋಗವಾಗದ ಮೇಲೆ ನಾಶವಾಗತಕ್ಕದ್ದೇ ಸರಿ. ಶತ್ರುಗಳ ಹಿತಚಿಂತಕರು ಸಾಮ್ರಾಜ್ಯದ ಸುಸ್ಥಿರತೆಗಾಗಿ ರುದ್ರದತ್ತವಾದ ಈ ಚಂದ್ರಹಾಸಕ್ಕೆ ಬಲಿಯಾಗಬೇಕಾದೀತು ಎಂದು ಗರ್ಜಿಸಿದನು. ವಿ ಎನ್ ಭಾಗವತ್ ಬರಬಳ್ಳಿ.